ಎಚ್.ಡಿ. ದೇವೇಗೌಡರು ಅಂತೂ ತುಮಕೂರಿನಿಂದಲೇ ಸ್ಪರ್ಧೆ ಮಾಡಬಹುದು ಅನ್ನುವಂಥದ್ದು ಬಹುತೇಕ ನಿರ್ಧಾರ ಆಗಿದೆ. ಇದರ ಜೊತೆಗೇನೆ ತುಮಕೂರು ಕಾಂಗ್ರೆಸ್ ಪಕ್ಷದಲ್ಲಿ ಬಂಡಾಯದ ಬಿಸಿ ಏರ್ಬೋದಾ ಅಂತ ಸಾಧ್ಯತೆಯೂ ಕೂಡ ಇದೆ. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಸಂಸದ ಮುದ್ದಹನುಮೇಗೌಡ ಸ್ಪರ್ಧೆ ಮಾಡಬಹುದಾದಂತ ಚಾನ್ಸಸ್ ಕೂಡ ಇದೆ. ಇದನ್ನೆಲ್ಲ ಡಿಸೈಡ್ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಬೆಂಬಲಿಗರೊಂದಿಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಮುದ್ದಹನುಮೇಗೌಡ ಅಂತೇಳಿ ಗೊತ್ತಾಗ್ತಾ ಇದೆ. ಮುದ್ದಹನುಮೇಗೌಡರ ಹೆಬ್ಬೂರಿನ ತೋಟದ ಮನೆಯಲ್ಲಿ ನಡೆಯುವಂತಹ ಸಭೆ ಇದು. ಸಭೆಯನ್ನು ನಡೆಸಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಮುದ್ದಹನುಮೇಗೌಡ ಅವರು. ಅವರಿಗೆ ಟಿಕೆಟ್ ಕೈ ತಪ್ಪಿದ್ದಂತ ಹಿನ್ನೆಲೆಯಲ್ಲಿ, ಆಮೇಲೆ ಅವರು ಹಾಲಿ ಶಾಸಕರು ಆದ್ರೂ ಕೂಡ ಅವರಿಗೆ ಟಿಕೆಟ್ ಕೈ ತಪ್ಪಿತ್ತು. ಈ ಹಿನ್ನೆಲೆಯಲ್ಲಿ ಆಕ್ರೋಶ ಇದೆ, ಕುತೂಹಲ ಮೂಡಿಸಿದೆ ತುಮಕೂರು ಲೋಕಸಭಾ ಕ್ಷೇತ್ರದ ರಾಜಕೀಯ ಬೆಳವಣಿಗೆ. ಬೆಳಗ್ಗೆ 10 ಗಂಟೆಗೆ ಸಭೆಯನ್ನ ಕರೆದಿದ್ದಾರೆ ಮುದ್ದಹನುಮೇಗೌಡ. ಹೀಗಾಗಿ ಬೆಂಬಲಿಗರೆಲ್ಲ, ಇಲ್ಲ ನೀವು ಸಿಟ್ಟಿಂಗ್ MP ಇದ್ದೀರಿ, ನಿಮಗೆ ಟಿಕೆಟ್ ಕೊಡ್ಲಿಲ್ಲ, ಹೀಗಾಗಿ ನೀವು ಬಂಡಾಯ ಸ್ಪರ್ಧೆ ಮಾಡಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅನ್ನುವಂತ ರೀತಿಯಲ್ಲಿ ಏನಾದ್ರೂ ಅಭಿಪ್ರಾಯಗಳು ದೊಡ್ಡ ಮಟ್ಟದಲ್ಲಿ ವ್ಯಕ್ತ ಆದ್ರೆ ಮುದ್ದಹನುಮೇಗೌಡರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬಹುದಂತ ಚಾನ್ಸಸ್ ಕೂಡ ಅಲ್ಲಗೆಳೆಯುವಂತಿಲ್ಲ. ಅದನ್ನ ಹೊರತುಪಡಿಸಿ, ಇಲ್ಲ ಈ ಬಾರಿ ದೇವೇಗೌಡರಿಗೆ ಸಪೋರ್ಟ್ ಮಾಡೋಣ, ಮುಂದೆ ಮತ್ತೆ ನಮಗೆ ಒಳ್ಳೆ ಅವಕಾಶ ಸಿಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ನಿರೀಕ್ಷೆಯನ್ನು ಇಟ್ಕೊಂಡ್ರೆ ಅಥವಾ ಆ ಥರದ ಮಾತುಗಳೇನಾದರೂ ಕೇಳಿಬಂದ್ರೆ ಬಹುಶಃ ಅವರು ಆಯ್ತು ಅಂತ ಕಾದ್ ನೋಡೋ ತಂತ್ರನೋ ಅಥವಾ ಅನಿವಾರ್ಯವಾಗಿ ದೇವೇಗೌಡರಿಗೆ ಸಪೋರ್ಟ್ ಮಾಡ್ಬೋದು ಅಂತ ನಿರ್ಧಾರಕ್ಕೆ ಬರುವ ಚಾನ್ಸಸ್ ಇದೆ. ಬಟ್ ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂತ ಅಂದ್ರೆ, ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಅಂದ್ರೆ ಅವರ ಕ್ಷೇತ್ರನೇ ಕೈ ತಪ್ಪಿಟ್ಟಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ ಅವರು ಎಚ್.ಡಿ. ದೇವೇಗೌಡರು ಸೇರಿದಂತೆ ಬಹಳಷ್ಟು ಮಂದಿನ ಭೇಟಿಯಾಗೋ ಪ್ರಯತ್ನ ಮಾಡಿದ್ರು. ಅದು ಸರಿಯಾದಂಥ ರೆಸ್ಪಾನ್ಸ್ ಸಿಕ್ಕಿಲ್ಲ ಅನ್ನೋದನ್ನ ಕೇಳ್ಪಟ್ಟಿದ್ವಿ.